ಸ್ವಗ್ರಾಮ ಬೆಲ್ಲದ ಬಾಗೇವಾಡಿಯಲ್ಲಿ ಸಂಜೆ ಉಮೇಶ್ ಕತ್ತಿಯವರ ಅಂತ್ಯಕ್ರಿಯೆ ನೆರವೇರಲಿದೆ. ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿ ಗ್ರಾಮದಲ್ಲಿ ತಂದೆ ವಿಶ್ವನಾಥ್ ಕತ್ತಿ ಅವರ ಸಮಾಧಿಯ ಪಕ್ಕದಲ್ಲೇ ಉಮೇಶ್ ಕತ್ತಿಯವರ ಅಂತ್ಯಕ್ರಿಯೆಗೂ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ. ಕತ್ತಿ ಮನೆತನದ ಸ್ವಂತ ಜಮೀನಿನಲ್ಲಿ ಉಮೇಶ್ ಕತ್ತಿಯವರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ತನ್ನ ತಂದೆ ಅಕಾಲಿಕ ಮರಣ ಹೊಂದಿದಂತಹ ಸಂದರ್ಭದಲ್ಲಿ ಅವರು ಕೂಡ ಶಾಸಕರಾಗಿದ್ದರು ವಿಶ್ವನಾಥ್ ಕತ್ತಿ ಅವರು. ಆ ಸಂದರ್ಭದಲ್ಲಿ 1985ರಲ್ಲಿ ಇವರು ರಾಜಕೀಯ ರಂಗವನ್ನ ಪ್ರವೇಶ ಮಾಡ್ತಾರೆ. ರಾಜಕೀಯ ಪ್ರವೇಶ ಮಾಡಿದ ಬಳಿಕ ಇವರು ಹಿಂತಿರುಗಿ ನೋಡಿದ್ದೇ ಇಲ್ಲ. 9 ಬಾರಿ ಸ್ಪರ್ಧಿಸಿದ್ರಲ್ಲಿ 8 ಬಾರಿ ಇವರು ಗೆಲುವನ್ನ ಸಾಧಿಸುತ್ತಾರೆ. 1 ಬಾರಿ ಅದು ಕೂಡ 800 ಮತಗಳ ಅಂತರದಿಂದ ಸೋಲನ್ನ ಅನುಭವಿಸಿದ್ದು ಬಿಟ್ರೆ ಆ ನಂತರ ರಾಜಕಾರಣದಲ್ಲಿ ಇವತ್ತು ಯಾವತ್ತೂ ಕೂಡ ಹಿಂತಿರುಗಿ ನೋಡಿದ್ದೇ ಇಲ್ಲ. ಈಗಾಗಲೇ ಬೆಲ್ಲದ ಬಾಗೇವಾಡಿ ಅವರ ಹುಟ್ಟೂರು ಹುಕ್ಕೇರಿಯ ಬೆಲ್ಲದ ಬಾಗೇವಾಡಿಯಲ್ಲಿ ಎಲ್ಲಾ ರೀತಿಯ ಅಂತ್ಯಕ್ರಿಯೆಗೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸಂಜೆಯ ವೇಳೆಗೆ ಅಂತ್ಯಕ್ರಿಯೆ ನೆರವೇರುತ್ತೆ. ಉಮೇಶ್ ಕತ್ತಿ ಅವರ ಗ್ರಾಮ ಹುಕ್ಕೇರಿಯ ಬೆಲ್ಲದ ಬಾಗೇವಾಡಿಯಲ್ಲಿ ಅಂತ್ಯಕ್ರಿಯೆಗೆ ಎಲ್ಲ ಸಿದ್ಧತೆಗಳನ್ನ ಈಗ ಮಾಡಿಕೊಳ್ಳಲಾಗ್ತಾ ಇದೆ. ಅಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಗಳು ನಡೀತಾ ಇದೆ ಅನ್ನೋದರ ಬಗ್ಗೆ ನಮ್ಮ ರಿಪೋರ್ಟರ್ ಲೋಹಿತ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಳಗಾವಿ ಜಿಲ್ಲೆಯ ಪ್ರಭಾವಿ ನಾಯಕ ಸಚಿವ ಉಮೇಶ್ ಕತ್ತಿ ಕಳೆದ ರಾತ್ರಿ ನಿಧನರಾಗಿರತಕ್ಕಂಥದ್ದು. ಇವತ್ತು ಏನಂತಂದ್ರೆ ಸಂಜೆ ಹೊತ್ತಿಗೆ ಅವರ ಪಾರ್ಥಿವ ಶರೀರ ಏನಂತಂದ್ರೆ ಅವರ ಸ್ವಗ್ರಾಮ ಬೆಲ್ಲದ ಬಾಗೇವಾಡಿಗೆ ಆಗಮಿಸಲಿದೆ. ಈಗಾಗಲೇ ಅಂತಂದ್ರೆ ಗ್ರಾಮದಲ್ಲಿ ಸ್ಮಶಾನ ಮೌನ ಆವರಿಸಿರ್ತಕ್ಕಂಥದ್ದು. ಸೊ ಅವ್ರ ಅಂತ್ಯಕ್ರಿಯೆ ಎಲ್ಲಿ ನಡೆಯುತ್ತೆ ಅನ್ನೋದಾದ್ರೆ ನಾವೀಗ ದೃಶ್ಯಗಳಲ್ಲಿ ನೋಡ್ಬೋದು. ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಏನೊಂದು ಬೆಲ್ಲದ ಬಾಗೇವಾಡಿ ಗ್ರಾಮ ಬರುತ್ತೆ. ಆ ಬೆಲ್ಲದ ಬಾಗೇವಾಡಿ ಗ್ರಾಮದ ತೋಟದಲ್ಲಿ ಇರ್ತಕ್ಕಂಥ ಅವರ ಸ್ವಂತ ಜಮೀನಲ್ಲಿ ಒಂದು ಅಂತ್ಯ ಸಂಸ್ಕಾರಕ್ಕೆ ಈಗಾಗಲೇ ತಯಾರಿಯನ್ನೇ ಮಾಡ್ಕೊಂಡಿರ್ತಕ್ಕಂಥದ್ದು. ಏನು ಗ್ರಾಮದಿಂದ ಆಚೆ ಇರುವಂತಹ ಅವರ ತೋಟದ ವಸತಿ ಇದೆ, ತೋಟದ ಮನೆ ಇದೆ. ಆ ತೋಟದ ಮನೆ ಹತ್ತಿರದಲ್ಲೇ ಅಂತಂದ್ರೆ ಅವರ ತಂದೆ ವಿಶ್ವನಾಥ್ ಕತ್ತಿ ಅವರದ್ದು ಒಂದು ಸಮಾಧಿ ಇರುವಂತದ್ದು. ಆ ಸಮಾಧಿ ಪಕ್ಕದಲ್ಲೇ ಈಗ ಉಮೇಶ್ ಕತ್ತಿ ಅವರ ಸಮಾಧಿಯನ್ನು ಕೂಡ ಮಾಡೋದಕ್ಕೆ ಇಲ್ಲಿನ ಗ್ರಾಮಸ್ಥರು ತೀರ್ಮಾನ ಮಾಡಿದ್ದಾರೆ. ಅದೇ ರೀತಿ ಈಗಾಗಲೇ ಏನಂತಂದ್ರೆ ಈ ವಿಶ್ವನಾಥ್ ಕತ್ತಿಯವರ ಪಕ್ಕದಲ್ಲಿರ್ತಕ್ಕಂಥ ಜಾಗವನ್ನ ಈಗ ಸ್ವಚ್ಛ ಮಾಡ್ತಾ ಇರ್ತಕ್ಕಂಥದ್ದು ನಾವು ದೃಶ್ಯಗಳಲ್ಲಿ ನೋಡ್ಬಹುದು. ಏನಂತಂದ್ರೆ ಏನ್ ಪಕ್ಕದಲ್ಲಿರ್ತಕ್ಕಂಥ ಜಮೀನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಬ್ಬು ಬೆಳ್ಕೊಂಡಿತ್ತು. ಆ ಕಬ್ಬನ್ನ ಕಡಿದು ಈಗ ಒಂದು ಆ ಜಾಗವನ್ನ ಮಾಡುವಂಥದ್ದು ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಬೆಳಗ್ಗೆಯಿಂದಲೂ ಕೂಡ ಇರ್ತದ್ರೆ ಇಲ್ಲಿ ಆ ಕೆಲಸಗಾರನ ತಂದು ಕಬ್ಬು ಕಟಾವು ಕೂಡ ಕೆಲಸ ಕೂಡ ಇಲ್ಲಿ ನಡೀತಾ ಇದೆ. ಈ ಒಂದು ಜಾಗವನ್ನ ಸ್ವಚ್ಛ ಮಾಡಿಕೊಂಡು ಇಲ್ಲೇ ಒಂದು ಎಂತಂದ್ರೆ ನೇರವಾಗಿ ಅವರ ಪಾರ್ಥಿವ ಶರೀರವನ್ನು ತಂದಿಡಲಾಗುತ್ತೆ. ಇದೇ ಒಂದು ಜಾಗದಲ್ಲಿ ಅಂತಂದ್ರೆ ಒಂದು ಗ್ರಾಮಸ್ಥರಿಗೆ ಅಂತಿಮ ದರ್ಶನಕ್ಕೂ ಕೂಡ ಅವಕಾಶ ನೀಡಲಾಗುತ್ತೆ. ಸಾಕಷ್ಟು ಗಣ್ಯರು ಏನಂತಾರೆ ಈ ಒಂದು ಗ್ರಾಮಕ್ಕೆ ಆಗಮಿಸಿ ಅವರ ಒಂದು ಅಂತಿಮ ದರ್ಶನ ಪಡೆಯೋ ಚಾನ್ಸಸ್ ಇರೋದ್ರಿಂದ ಈಗಾಗಲೇ ಅಂತಂದ್ರೆ ಸರ್ಕಾರವೇ ಮುಂದೆ ನಿಂತು ಇಡೀ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಿರ್ತಕ್ಕಂಥದ್ದು. ಏನಂತಂದ್ರೆ ಈಗಾಗಲೇ ಅಂತಂದ್ರೆ ಈ ಒಂದು ಕಬ್ಬು ಕಟಾವು ಮಾಡಿದ ನಂತರ ಇಲ್ಲಿ ಒಂದು ಏನಂತಂದ್ರೆ ನಿನ್ನೆ ಕಳೆದ 2-3 ದಿನದಿಂದ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಹಾಗಾಗಿ ಏನ್ ಜಮೀನು ಕಂಪ್ಲೀಟ್ ಆಗಿ ನೀರು ನಿಂತಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಒಂದಷ್ಟು ಮಣ್ಣನ್ನ ಹಾಕಿ ಆ ಒಂದು ನೆಲವನ್ನ ಗಟ್ಟಿ ಮಾಡಿಕೊಂಡು ಬಳಿಕ ಏನಂತಂದ್ರೆ ಅವರ ಅಂತ್ಯ ಸಂಸ್ಕಾರಕ್ಕೆ ಇಲ್ಲಿ ತಯಾರಿಗಳನ್ನ ಮಾಡ್ಕೊಳ್ಳಿಕ್ಕೆ ಈಗಾಗಲೇ ಸರ್ಕಾರ ಸಿದ್ಧತೆ ನಡೆಸಿಕೊಳ್ತಕ್ಕಂಥದ್ದು. ಲೋಹಿತ್, ನ್ಯೂಸ್ 18 ಕನ್ನಡ, ಚಿಕ್ಕೋಡಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಲೋಹಿತ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಹಿತ್, ನಿನ್ನೆ ಈ ಒಂದು ವಿಚಾರ ಗೊತ್ತಾದಿದ್ದಾಗೇನೆ ಇಡೀ ಒಂದು ಬೆಳಗಾವಿಯ ಜನತೆಗೆ ಒಂದು ಬರಸಿಡಿಲಿನಂತಹ ಸುದ್ದಿ ಇದು, ಶಾಕಿಂಗ್ ಸುದ್ದಿ ಇದು. ಆ ನಂತರ ಅವರ ಒಂದು ಏರ್ ಲಿಫ್ಟ್ ಮೂಲಕ ಪಾರ್ಥಿವ ಶರೀರ ಈಗ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಈಗ ಅವರ ಸ್ವಗ್ರಾಮದಲ್ಲಿ ಯಾವ ರೀತಿಯ ವಾತಾವರಣ ಇದೆ, ಹಾಗೆ ಅಂತ್ಯಕ್ರಿಯೆಗೆ ಬೇಕಾದಂತಹ ಸಿದ್ಧತೆಗಳನ್ನ ಯಾವ ರೀತಿಯಾಗಿ ನಡೆಸಲಾಗ್ತಾ ಇದೆ? ಕವಿತಾ ಜೈನ್, ಏನಂತಂದ್ರೆ ಸುಮಾರು 10 ಗಂಟೆ ಅಷ್ಟೊತ್ತಿಗೆ ಏನಂತಂದ್ರೆ ಉಮೇಶ್ ಕತ್ತಿ ಅವರ ಪಾರ್ಥಿವ ಶರೀರ ಅವರ ಸ್ವಗ್ರಾಮಕ್ಕೆ ಬರುವಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಈಗಾಗಲೇ ಅಂತಂದ್ರೆ ಬೆಂಗಳೂರಿನಿಂದ HAL ವಿಮಾನ ನಿಲ್ದಾಣಕ್ಕೆ ಅವರ ಪಾರ್ಥಿವ ಶರೀರ ಕೂಡ ಹೋಗಿರ್ತಕ್ಕಂಥದ್ದು. ಸದ್ಯದ ಪರಿಸ್ಥಿತಿಯಲ್ಲಿ ಅಂತಂದ್ರೆ ಇಡೀ ಏನು ಬೆಲ್ಲದ ಬಾಗೇವಾಡಿ ಗ್ರಾಮ ಇದೆ, ಬೆಲ್ಲದ ಬಾಗೇವಾಡಿ ಗ್ರಾಮದಲ್ಲಿ ಸ್ಮಶಾನ ಮೌನ ಆವರಿಸಿದೆ ಅಂತಾನೆ ಹೇಳ್ಬೋದು. ನಿನ್ನೆ ರಾತ್ರಿಯಿಂದಲೂ ಕೂಡ ಏನಂತಂದ್ರೆ ಉಮೇಶ್ ಕತ್ತಿ ಅವರ ನಿಧನದ ಸುದ್ದಿ ತಿಳಿತಾ ಇದ್ದಂತೆ ಗ್ರಾಮಸ್ಥರು ಶಾಕ್ಗೆ ಒಳಗಾಗಿದ್ದಾರೆ. ಇನ್ನು ರಾತ್ರಿಯಿಂದಲೂ ಕೂಡ ಜನ ಅವ್ರ ಮನೆಗಳಿಗೆ ಹೋಗ್ತಾ ಇದ್ದಾರೆ. ಇವತ್ತು ಇಡೀ ಗ್ರಾಮವನ್ನೇ ಸಂಪೂರ್ಣವಾಗಿ ಬಂದ್ ಮಾಡಿ ಆ ಒಂದು ಕುಟುಂಬದ ಶೋಕಾಚರಣೆಯಲ್ಲಿ ಗ್ರಾಮದ ಜನ ಕೂಡ ಭಾಗಿಯಾಗಿರ್ತಕ್ಕಂಥದ್ದು ನಾವು ಹಿಂದ್ಗಡೆ ದೃಶ್ಯಗಳನ್ನೇ ನಾವು ನೋಡ್ಬೋದಾಗತ್ತೆ. ಏನಂತಂದ್ರೆ ಏನ್ ಬೆಲ್ಲದ ಬಾಗೇವಾಡಿ ಗ್ರಾಮ ಇದೆ, ಬೆಲ್ಲದ ಬಾಗೇವಾಡಿ ಗ್ರಾಮದ ಹೊರವಲಯದಲ್ಲಿ ಇರ್ತಕ್ಕಂಥ ವಿಶ್ವರಾಜ್ ಶುಗರ್ಸ್ ಅನ್ನುವಂತ ಒಂದು ಸ್ಥಳ ಇದ್ದು ಅವರದೇ ಉಮೇಶ್ ಕತ್ತಿ ಅವರ ಸ್ವಂತ ಒಡೆತನದ ಒಂದು ಸಕ್ಕರೆ ಕಾರ್ಖಾನೆ. ಇದೇ ಒಂದು ಜಾಗದಲ್ಲಿ ಏನಂತಂದ್ರೆ ಅವರ ಒಂದು ಅಂತಿಮ ದರ್ಶನಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿರ್ತಕ್ಕಂಥದ್ದು. ಸಾಕಷ್ಟು ಗಣ್ಯರು, ಮುಖ್ಯಮಂತ್ರಿಗಳು,
ಸಚಿವರು, ರಾಜ್ಯದ ಏನಂತಂದ್ರೆ ಗಣ್ಯ ವ್ಯಕ್ತಿಗಳು ಇಲ್ಲಿ ಒಂದು ಬಂದು ಉಮೇಶ್ ಕತ್ತಿ ಅವರ ಒಂದು ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ. ಈಗಾಗಲೇ ಬೆಳಗ್ಗೆಯಿಂದಲೇ ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ನಿನ್ನೆ ರಾತ್ರಿಯಿಂದಲೇ ಏನಂತಂದ್ರೆ ತಯಾರಿಗಳನ್ನ ಮಾಡ್ಕೊಳ್ಳಕ್ಕೆ ಒಂದಷ್ಟು ಅಡಚಣೆಗಳು ಬಂದಿರತಕ್ಕಂಥದ್ದು. ಕಳೆದ ರಾತ್ರಿಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಆ ಮಳೆಯ ಪರಿಣಾಮವಾಗಿ ಏನಂತಂದ್ರೆ ಒಂದಷ್ಟು ತಯಾರಿಗಳಲ್ಲಿ ವಿಳಂಬ ಆಗಿರ್ತಕ್ಕಂಥದ್ದು. ಬೆಳಗಿನ 4-5 ಗಂಟೆಯಿಂದಲೇ ಅಧಿಕಾರಿಗಳು ಏನಂತಂದ್ರೆ ಸ್ಥಳದಲ್ಲೇ ಬೀಡು ಬಿಟ್ಟು ಬೇಕಾಗಿರ್ತಕ್ಕಂಥ ಪೆಂಡಾಲ್ ವ್ಯವಸ್ಥೆ ಆಗಿರ್ಬೋದು, ಆ ಒಂದು ಪಾರ್ಥಿವ ಶರೀರನ ಇಡೋದಕ್ಕೆ ಬೇಕಾಗಿರ್ತಕ್ಕಂಥ ಸ್ಟೇಜ್ ವ್ಯವಸ್ಥೆ ಆಗಿರ್ಬೋದು, ಎಲ್ಲವೂ ಕೂಡ ಈಗ ಬೆಳಗ್ಗೆಯಿಂದ ಬರದ ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರೆ. ಇವತ್ತು ಏನಂತಂದ್ರೆ ಬೆಳಗಾವಿ ಜಿಲ್ಲೆ ಆದಂತ ಬರುವಂತ ಏನು ಉಮೇಶ್ ಕತ್ತಿ ಅಭಿಮಾನಿಗಳಿದ್ದಾರೆ, ಅವ್ರಿಗೆ ಒಂದು ಏನಂತಾರೆ ಬ್ಯಾರಿಕೇಡಿಂಗ್ ಹಾಕಿ ನೇರವಾಗಿ ಬೆಳಗಾವಿಯಿಂದ ಹುಕ್ಕೇರಿ ತಾಲೂಕಿನ ಬೆಲ್ಲದಬಾಗೇವಾಡಿ ಗ್ರಾಮಕ್ಕೆ ಪಾರ್ಥಿವ ಶರೀರ ಬರುತ್ತೆ. ಬೆಳಗಾವಿ ಜಿಲ್ಲೆಯಿಂದ ಬರುವಂತವರಿಗೆ ಒಂದು ಗೈಡ್ಲೈನ್ಸ್ ಅನ್ನು ಕೂಡ ಈಗ ಬೆಳಗಾವಿ ಪೊಲೀಸರು ಜಾರಿ ಮಾಡಿರ್ತಕ್ಕಂಥದ್ದು. ಏನಂತಂದ್ರೆ ಆ ಹುಕ್ಕೇರಿ ಮಾರ್ಗವಾಗಿ ಘಟಪ್ರಭಾ ಬರೋರಿಗೆ ಮಾತ್ರ ಈ ಒಂದು ಮಾರ್ಗ ಓಪನ್ ಇರುತ್ತೆ. ಇಲ್ಲಿಂದ ನೀವು ಅತನಿಗೆ ತೆರಳಬೇಕಾದ್ರೆ ಮುಂದೆ ಗೋಕಾಕ್ ಹೋಗಿ ಅಲ್ಲಿಂದ ತೆರಳಬೇಕಾಗುತ್ತೆ. ಯಾಕಂದ್ರೆ ಟ್ರಾಫಿಕ್ ಕಂಟ್ರೋಲ್ಗೋಸ್ಕರ ಒನ್ ವೇ ರೂಟ್ ಗಳನ್ನ ಮಾಡಿಕೊಂಡು ಡೈವರ್ಷನ್ ಮಾಡಿದ್ದಾರೆ. ಸೊ ಹೀಗಾಗಿ ಒನ್ ವೇ ರೂಟ್ ಅಲ್ಲಿ ಮಾತ್ರ ಚಲಿಸಬೇಕು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಂತ ಸಂದರ್ಭದಲ್ಲಿ ಅವ್ರನ್ನ ಬೈಪಾಸ್ ಮೂಲಕನೇ ಹೊರಗಡೆ ಕಳಿಸ್ಬೇಕು ಅನ್ನುವಂತ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಈಗ ನಾವು ದೃಶ್ಯಗಳು ನೋಡ್ತಾ ಇದ್ದೀವಿ. ಈ ಒಂದು ಜಾಗದಲ್ಲಿ ಏನಂತಂದ್ರೆ VVIP ವ್ಯಕ್ತಿಗಳಿಗೆ ಒಂದು ಕೂಡೋದಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಸಾರ್ವಜನಿಕರು ಏನಿದ್ದಾರೆ ಆ ಸಾರ್ವಜನಿಕರಿಗೆ ಹೊರಗಡೆಯಿಂದ ನೇರವಾಗಿ ಬಂದು ಉಮೇಶ್ ಕತ್ತಿ ಅವರ ಅಂತಿಮ ದರ್ಶನವನ್ನ ಪಡೆದು ನೇರವಾಗಿ ಹೊರಗಡೆನೆ ಹೋಗುವಂತ ವ್ಯವಸ್ಥೆನ ಇಲ್ಲಿ ಬ್ಯಾರಿಕೇಡಿಂಗ್ ಹಾಕೋದ್ರ ಮೂಲಕ ಮಾಡಿಕೊಂಡಿರ್ತಕ್ಕಂಥದ್ದು. ನವಿತಾ ಸಂಜೆ 4ರಿಂದ 5 ಗಂಟೆವರೆಗೂ ಕೂಡ ಎಂತಂದ್ರೆ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಉಮೇಶ್ ಕತ್ತಿ ಅವರ ಪಾರ್ಥಿವ ಶರೀರವನ್ನ ಇಲ್ಲಿ ಇಡಲಾಗುತ್ತೆ. ಬಳಿಕ ಏನಂತಂದ್ರೆ ಇಲ್ಲಿಂದ ಅವರ ಸ್ವಂತ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಒಂದಷ್ಟು ವಿಧಾನಗಳ ಪ್ರಕಾರ ಪೂಜೆಗಳನ್ನ ಮಾಡ್ತಾರೆ. ಬಳಿಕ ಏನಂತಾರೆ ಅಲ್ಲಿಂದ ಅವರ ಗದ್ದೆಗೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಏನಂತಂದ್ರೆ ಅವರ ಅಂತಿಮ ಸಂಸ್ಕಾರ ಆಗತ್ತೆ. ಏನು ಉಮೇಶ್ ಕತ್ತಿ ಅವರ ತಂದೆ ವಿಶ್ವರಾಜ್ ಕತ್ತಿ ಅವರಿದ್ದಾರೆ, ಆ ವಿಶ್ವರಾಜ್ ಕತ್ತಿ ಅವರ ಸಮಾಧಿ ಪಕ್ಕದಲ್ಲೇ ಉಮೇಶ್ ಕತ್ತಿ ಅವರ ಒಂದು ಸಮಾಧಿಯನ್ನ ಮಾಡೋದಕ್ಕೆ ಈಗ ಮನೆಯವರು ತೀರ್ಮಾನ ಮಾಡಿರ್ತಕ್ಕಂಥದ್ದು. ಸಂಜೆ 5 ಅಥವಾ 6 ಗಂಟೆ ಒಳಗಡೆ ಈ ಒಂದು ಕಂಪ್ಲೀಟ್ ವಿಧಾನಗಳನ್ನ ಮುಗಿಸ್ಕೊಂಡು ಅವರ ಅಂತ್ಯ ಸಂಸ್ಕಾರನ ಮಾಡೋದಕ್ಕೆ ನಿರ್ಧಾರ ಮಾಡಿರ್ತಕ್ಕಂಥದ್ದು. ನವಿತಾ, ಲೋಹಿತ್, ಉಮೇಶ್ ಕತ್ತಿ ಅವರಿಗೆ ತಮ್ಮ ಊರು ಅಂದ್ರೆ ಬಹಳ ಅಚ್ಚುಮೆಚ್ಚು. ಯಾಕಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಅವರ ಮನೆ ಬೆಳಗಾವಿಯಲ್ಲಿ ಇದ್ರೂ ಕೂಡ ಅವರು 3 ವರ್ಷಗಳಿಂದ ಆಲ್ಮೋಸ್ಟ್ ಹುಕ್ಕೇರಿಯಲ್ಲೇ ಇದ್ರು. ಬೆಲ್ಲದ ಬಾಗೇವಾಡಿಯಲ್ಲೇ ತಮ್ಮ ಜನರ ಜೊತೆ, ರೈತರ ಜೊತೆ ಕಾಲವನ್ನ ಕಳೀತಾ ಇದ್ರು. ಮೊನ್ನೆ ಈ 1 ವಾರದಲ್ಲೂ ಕೂಡ ಅಲ್ಲಿ ಇದ್ರು, ನಿನ್ನೆ ಬಂದಿದ್ರು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಸೊ ಅಲ್ಲಿನ ಜನರಿಗೆ ಉಮೇಶ್ ಕತ್ತಿ ಅವರ ಬಗ್ಗೆ ಮಾತನಾಡಿಸೋದ್ರೆ ಅವ್ರು ಯಾರಾದನ್ನಾದ್ರೂ ಮಾತನಾಡಿಸಬಹುದಾ ನೀವು? ಅಲ್ಲಿ ಯಾವ ರೀತಿಯಾದಂತಹ ಒಂದು ಎಲ್ರಿಗೂ ಜನಾನುರಾಗಿ ಆಗಿದ್ರು. ಉತ್ತರ ಕರ್ನಾಟಕ ಭಾಗ ಅಂದ್ರೇನೆ ಯಾಕಂದ್ರೆ ಯಾರೇ ಏನೇ ಹೇಳಿದ್ರು ತಾನೇ ಅದು ವಿವಾದ ಅಂತ ಗೊತ್ತಿದ್ರು ಕೂಡ ಉತ್ತರ ಕರ್ನಾಟಕ ಭಾಗದ ಬಗ್ಗೆ ವಿಶೇಷವಾದ ಆಸಕ್ತಿಯನ್ನ ಇಟ್ಟುಕೊಂಡು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕು ಅನ್ನುವಂತಹ ಕೂಗನ್ನ ಎತ್ತಿದವರೇ ಈಗ ಉಮೇಶ್ ಕತ್ತಿ ಅವರು. ಇಂತಹ ಸಂದರ್ಭದಲ್ಲಿ ಅಲ್ಲಿನ ಜನರನ್ನ ಏನಾದ್ರು ಮಾತನಾಡಿಸುವಂತ ಪ್ರಯತ್ನ ಮಾಡಬಹುದಾ? ಅವರ ಬಗ್ಗೆ ಉಮೇಶ್ ಕತ್ತಿ ಅವರ ಯಾವ ರೀತಿಯಾದಂತಹ ಗುಣಗಳನ್ನ ಮೆಚ್ಚಿಕೊಂಡಿದ್ರು, ಅವರ ಈ ಒಂದು ನೇರ ನಡವಳಿಕೆಯನ್ನು ಯಾವ ರೀತಿಗೆ ಮೆಚ್ಚಿಕೊಂಡಿದ್ರು, ಮಾತನಾಡಿಸಬಹುದಾ ಹೇಗೆ? ನವಿತಾ, ಈ ಸದ್ಯಕ್ಕೆ ಏನಂದ್ರೆ ಹೊರಗಡೆ ಸಾರ್ವಜನಿಕ ಜನ ಇಲ್ಲಿ ಯಾರು ಇಲ್ಲ. ಯಾಕಂದ್ರೆ ತಯಾರಿ ಮಾಡ್ಕೋತಾರೆ ಹೊರಗಡೆ ಅವ್ರನ್ನ ಯಾರು ಬಿಟ್ಕೊಂಡಿಲ್ಲ. ಬರೀ ಅಧಿಕಾರಿಗಳು ಮತ್ತೆ ಸರ್ಕಾರಿ ನೌಕರು ಮಾತ್ರ ಇರುವಂಥದ್ದು. ಆದ್ರೂ ಕೂಡ ನಾನು ಪ್ರಯತ್ನ ಮಾಡ್ತೀನಿ, ಯಾರಾದ್ರೂ ಸಿಕ್ಕರೆ ಖಂಡಿತ ಅವ್ರನ್ನ ಮಾತಾಡಿಸ್ತೀನಿ. ಇನ್ನು ಉಮೇಶ್ ಕತ್ತಿ ಅವರು ಇರುವಂತದ್ದು ಹೇಳೋದಾದ್ರೆ ಪ್ರಮುಖವಾಗಿ ಏನಂತಂದ್ರೆ ಬೆಳಗಾವಿಯಲ್ಲೂ ಕೂಡ ಮನೆ ಇದೆ, ಬೆಲ್ಲದ ಬಾಗೇವಾಡಿಯಲ್ಲೂ ಕೂಡ ಅವ್ರ ಮನೆ ಇದೆ. ಆದ್ರೆ ಅವ್ರು ಹೆಚ್ಚಿನ ಕಾಲ ಏನಂತಂದ್ರೆ ತಮ್ಮ ಸ್ವಕ್ಷೇತ್ರ ಬೆಲ್ಲದ ಬಾಗೇವಾಡಿ ಮನೆಯಲ್ಲೇ ಕಳೀತಾ ಇದ್ರು ಅಂತ ಹೇಳ್ಬೋದು. ಆಮೇಲೆ ಮುಂಚೆಯಿಂದಲೂ ಕೂಡ ಅವರು ಒಂದು ಪ್ರೋಟೋಕಾಲ್ ಅನ್ನ ಫಾಲೋ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ. ಏನಂತಂದ್ರೆ ವಾರದಲ್ಲಿ 3 ದಿನ ಕಡ್ಡಾಯವಾಗಿ ಬೆಲ್ಲದ ಬಾಗೇವಾಡಿ ಮನೆಯಲ್ಲೇ ವಾಸ ಮಾಡಬೇಕು. ಪ್ರತಿ ಸೋಮವಾರ ಏನಂತಂದ್ರೆ ಕ್ಷೇತ್ರದ ಜನರ ಸಮಸ್ಯೆನ ಕೇಳೋದಕ್ಕೆ ಹುಕ್ಕೇರಿ ತಾಲೂಕಿನಲ್ಲಿ, ಹುಕ್ಕೇರಿ ಪಟ್ಟಣದಲ್ಲಿ ಇರ್ತಕ್ಕಂಥ ಒಂದು PLD ಬ್ಯಾಂಕ್ ಇದೆ. ಆ PLD ಬ್ಯಾಂಕ್ ಆವರಣದಲ್ಲಿ ಹೋಗಿ ಕೂತ್ಕೊಳ್ತಾ ಇದ್ರು. ಅದ್ರ ಜೊತೆಗೆ ಏನಂತಂದ್ರೆ ಬಾಗೇವಾಡಿ ಮನೆಯಲ್ಲಿ ಇರೋ ಅಷ್ಟು ದಿನ ಏನಂತಂದ್ರೆ ಯಾರೇ ಬಂದ್ರು ಕೂಡ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಸಾರ್ವಜನಿಕರಿಗೆ ಭೇಟಿಗೆ ಮಾತ್ರ ಮೀಸಲಿಟ್ಟಿರ್ತಕ್ಕಂಥದ್ದು. ಗ್ರಾಮಸ್ಥರೇ ಬರಲಿ, ಕ್ಷೇತ್ರದ ಜನನೇ ಬರಲಿ, ಯಾರೇ ಏನೇ ಕೆಲಸ ತಗೊಂಡ್ಬಂದ್ರು ಕೂಡ ಮನೆಯಲ್ಲಿ ಕೂತ್ಕೊಂಡು ಅವರ ಅಹವಾಲುಗಳನ್ನ ಆಲಿಸಿ ಅವರಿಗೆ ಸಮಸ್ಯೆಗೆ ಸ್ಪಂದನೆ ಮಾಡಿ ಅವ್ರನ್ನ ಕಳಿಸ್ತಾ ಇದ್ರು. ಬಳಿಕ ಏನಂತಾರೆ 10 ಗಂಟೆಗೆ ಮನೆಯಲ್ಲೇ ಊಟ ಮಾಡಿಕೊಂಡು, ಅವರು ಸಾಮಾನ್ಯವಾಗಿ ರೂಢಿನೇ ಇಟ್ಟಿರಲಿಲ್ಲ. ಬೆಳಗ್ಗೆ ತಿಂಡಿ ತಿನ್ಬೇಕು, ಮಧ್ಯಾಹ್ನ ಊಟ ಮಾಡ್ಬೇಕು ಅಂತ ರೂಢಿ ಇರಲಿಲ್ಲ. ಬೆಳಗ್ಗೆನೆ ಅಂತಂದ್ರೆ ನಾವು ಕೂಡ ಈ ಹಿಂದೆ ಅವ್ರ ಮನೆಗೆ ಬಂದಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು, ನಾನು ಯಾವತ್ತೂ ಕೂಡ ನನ್ನ ಜೀವನದಲ್ಲಿ ಇದುವರೆಗೂ
ತಿಂಡಿಯನ್ನ ತಿನ್ನಲ್ಲ. ನಾನು ನೇರವಾಗಿ ಏನಂತಂದ್ರೆ ನಾನು ಸ್ನಾನಕ್ಕೆ ಹೋದ ತಕ್ಷಣ ನನ್ನ ಧರ್ಮಪತ್ನಿ ಏನಂತಂದ್ರೆ ಬಿಸಿ ಬಿಸಿ ರೊಟ್ಟಿಯನ್ನ ಮಾಡ್ತಾಳೆ. ನಾನು ಸ್ನಾನ ಮುಗಿಸ್ಕೊಂಡು ವಾಪಸ್ ಬಂದ ತಕ್ಷಣ ಆ ರೊಟ್ಟಿಯನ್ನ ತಿಂದು ನಾನು ಮನೆ ಬಿಡ್ತೀನಿ. ಇದು ಒಂದು ನನ್ನ ನಿತ್ಯ ಇರುವಂತ ರೂಢಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಿದ್ರು. ಸೊ ಈಗ ಅವೆಲ್ಲವೂ ಕೂಡ ಈಗ ನೆನಪು ಮಾತ್ರ. ಈಗ ಸಾಕಷ್ಟು ಏನಂತಂದ್ರೆ ಈ ಗ್ರಾಮಸ್ಥರಿಗೆ ಈಗ ಈಗಲೂ ಕೂಡ ಏನಂತಂದ್ರೆ ಒಂದಷ್ಟು ಜನ ಇದ್ದಾರೆ, ಅವರಿಗೆ ಈ ಒಂದು ಸುದ್ದಿಯನ್ನ ನಂಬಲಿಕ್ಕೆ ಆಗಲ್ಲ ಅಂತ ಒಂದು ಸುದ್ದಿ ನಮ್ಗೆ ಹೇಳ್ತಾ ಇದ್ರಿ. ಸಾಕಷ್ಟು ದುಃಖ ಆಗ್ತಾ ಇದೆ. ಏನಂತಂದ್ರೆ ಉಮೇಶ್ ಕತ್ತಿ ಅಂತಂದ್ರೆ ಇಡೀ ಹುಕ್ಕೇರಿ ಕ್ಷೇತ್ರದಲ್ಲಿ 8 ಬಾರಿ ಗೆಲುವನ್ನ ಸಾಧಿಸಿ ತಮ್ಮದೇ ಆದಂತ ಛಾಪು ಮೂಡಿಸಿರ್ತಕ್ಕಂಥ ವ್ಯಕ್ತಿ. ಯಾರೇ ವಿರೋಧಿಗಳಿರ್ಲಿ, ಯಾವುದೇ ವಿರೋಧ ಪಕ್ಷದವ್ರು ಇರ್ಲಿ, ಯಾರು ಬಂದ್ರು ಕೂಡ ನೇರವಾಗಿ ಅವ್ರ ಜೊತೆ ಮಾತಾಡಿ ನೇರ ನುಡಿ ಇರುವಂತ ವ್ಯಕ್ತಿ. ನಿಮ್ಮ ಕೆಲಸ ಮಾಡ್ಕೊಡ್ತೀನಿ ಅಂತಂದ್ರೆ ಮಾಡ್ಕೊಡ್ತೀನಿ, ಆಗಲ್ಲ ಅಂದ್ರೆ ಆಗಲ್ಲ ಅಂತ ನೇರವಾಗಿ ಹೇಳಿ ಜನರಿಗೆ ಒಂದು ಸ್ಪಂದನೆ ಮಾಡುತ್ತಿರ್ತಕ್ಕಂಥ ವ್ಯಕ್ತಿ ಇವತ್ತು ನಮ್ಮ ಬಳಿ ಇಲ್ಲ ಅಂತಂದ್ರೆ ಅದನ್ನ ನಾವು ಅರಗಿಸ್ಕೊಳಕ್ ಸಾಧ್ಯ ಇಲ್ಲ ಅನ್ನುವಂತ ಭಾವನೆಯನ್ನ ಇಲ್ಲಿ ಜನ ಕೂಡ ವ್ಯಕ್ತಪಡಿಸ್ತಾ ಇದ್ರು. ನವಿತಾ, ಓಕೆ, ಥ್ಯಾಂಕ್ ಯು ಲೋಹಿತ್. ಇನ್ನಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಮಾಹಿತಿ ಬ್ರೇಕ್ ಆದ್ಮೇಲೆ. ಕಟ್ಟಡ ತೆರವುಗೊಳಿಸ್ತೀವಿ ಅಂತ ಹೇಳಿದಾರ. ಫುಲ್ ಮಳೆಗಾಲದಲ್ಲಿ 725 mm ಆಗಿತ್ತು, ಈಗ 709 mm ಇದೆ. ಅದು ನಮ್ಮ ನಾರ್ಮಲ್. ಹಿರಿಯ ರಾಜಕಾರಣಿ ಮುತ್ಸದ್ದಿ ಉಮೇಶ್ ಕತ್ತಿ ಅವರು ನಿಧನರಾದ ಹಿನ್ನೆಲೆಯಲ್ಲಿ ಈಗಾಗಲೇ ಪಾರ್ಥಿವ ಶರೀರವನ್ನ ಬೆಳಗಾವಿಗೆ ಈಗ ಏರ್ಲಿಫ್ಟ್ ಮಾಡಲಾಗ್ತಾ ಇದೆ. 9 ಗಂಟೆಯ ಸುಮಾರಿಗೆ ಬೆಳಗಾವಿ ತಲುಪಲಿದೆ ಮೃತದೇಹ. ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಈಗಾಗಲೇ ಏರ್ ಲಿಫ್ಟ್ ಮೂಲಕ ತೆಗೆದುಕೊಂಡು ಹೋಗುವಂತಹ ಪಾರ್ಥಿವ ಶರೀರವನ್ನ ಇಳಿಸೋದಕ್ಕೆ ಈಗ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಉಮೇಶ್ ಕತ್ತಿ ಪಾರ್ಥಿವ ಶರೀರವನ್ನ ಬರಮಾಡಿಕೊಳ್ಳೋದಕ್ಕೆ ಅಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದ್ದು, ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಏರ್ಪೋರ್ಟ್ನಿಂದ ವಿಶ್ವನಾಥ ಸಕ್ಕರೆ ಕಾರ್ಖಾನೆಗೆ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ರಸ್ತೆ ಮೂಲಕ ಸಕ್ಕರೆ ಕಾರ್ಖಾನೆಗೆ ಪಾರ್ಥಿವ ಶರೀರವನ್ನ ರವಾನೆ ಮಾಡಲಾಗುತ್ತೆ. ಪಾರ್ಥಿವ ಶರೀರವನ್ನ ರಸ್ತೆ ಮೂಲಕ ತೆಗೆದುಕೊಂಡು ಹೋಗಿ ಅಲ್ಲಿ ಸಂಕೇಶ್ವರದಲ್ಲೂ ಕೂಡ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. 2 ಗಂಟೆಗಳ ಕಾಲ ಸಂಕೇಶ್ವರದಲ್ಲಿ ಪಾರ್ಥಿವ ಶರೀರವನ್ನ ಇಟ್ಟು ಅಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೂ ಕೂಡ ಅವಕಾಶ ಮಾಡಿಕೊಡಲಾಗುತ್ತೆ. ಆ ನಂತರ ಅವರ ಹುಟ್ಟೂರಿನಲ್ಲಿ ಕೂಡ ಅವರ ಹುಟ್ಟೂರಾದಂತಹ ಹುಕ್ಕೇರಿಯ ಬೆಲ್ಲದ ಬಾಗೇವಾಡಿಯಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತೆ. ಅಲ್ಲಿಯೇ ಅವರ ತಂದೆ ವಿಶ್ವನಾಥ್ ಕತ್ತಿ ಅವರ ಸಮಾಧಿಯ ಪಕ್ಕದಲ್ಲೇ ಉಮೇಶ್ ಕತ್ತಿ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸುವುದಕ್ಕೆ ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ರಾತ್ರಿ 10:30 ವೇಳೆಗೆ ಈ ವಿಚಾರ ಗೊತ್ತಾದಂತಹ ಸಂದರ್ಭದಲ್ಲೇ ಎಲ್ಲ ಸಚಿವರ ಆದಿಯಾಗಿ ಸಿಎಂ ಆದಿಯಾಗಿ ಎಲ್ಲರೂ ಕೂಡ ಆಸ್ಪತ್ರೆಗೆ ಧಾವಿಸಿದ್ರು. MS ರಾಮಯ್ಯ ಆಸ್ಪತ್ರೆಯಲ್ಲಿ ಅಲ್ಲಿ ದರ್ಶನವನ್ನ ಕೂಡ ಪಡೆದಿದ್ದಾರೆ. ಹಾಗೆಯೇ ಇವತ್ತು ಸಿಎಂ ಹಾಗೆಯೇ ಅನೇಕ ಸಚಿವರು ಅಲ್ಲಿಗೆ ಹೋಗಿ ಪಾರ್ಥಿವ ಶರೀರ ದರ್ಶನವನ್ನ ಪಡೆದು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಲಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಈಗಾಗಲೇ HL ಏರ್ಪೋರ್ಟ್ನಿಂದ ಏರ್ ಲಿಫ್ಟ್ ಆಗಿದೆ. ಉಮೇಶ್ ಕತ್ತಿ ಅವರ ಪಾರ್ಥಿವ ಶರೀರ 9 ಗಂಟೆಯ ವೇಳೆಗೆ ಅಲ್ಲಿಗೆ ತಲುಪುತ್ತೆ. ಈ ಹಿನ್ನೆಲೆಯಲ್ಲಿ ಅಲ್ಲೇ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ, ಯಾವ ರೀತಿಯ ಸೆಕ್ಯೂರಿಟಿಯನ್ನ ಮಾಡಿಕೊಳ್ಳಲಾಗಿದೆ? ನವಿತಾಜನ್, ಬೆಳಗಾವಿಯ ಪ್ರಭಾವಿ ಸಚಿವ ಉಮೇಶ್ ಕತ್ತಿ ನಿಧನ ಹಿನ್ನೆಲೆಯಲ್ಲಿ ಈಗ ಅವರ ಪಾರ್ಥಿವ ಶರೀರವನ್ನ ಬೆಂಗಳೂರಿನ HL ಏರ್ಪೋರ್ಟ್ ಇಂದ ಏರ್ಲಿಫ್ಟ್ ಮಾಡಲಾಗಿದ್ದು 9 ಗಂಟೆ ಸುಮಾರಿಗೆ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಅವರ ಪಾರ್ಥಿವ ಶರೀರ ತಲುಪಲಿದೆ. ಇದಕ್ಕಾಗಿ ಎಲ್ಲ ರೀತಿ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗಿರ್ತಕ್ಕಂಥದ್ದು. ಇಲ್ಲಿ ಬಿಗಿ ಪೊಲೀಸ್ ಈಗಾಗಲೇ ಏರ್ ಲಿಫ್ಟ್ ಆಗಿಲ್ಲ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಹವಾಮಾನ ವೈಪರೀತ್ಯದಿಂದಾಗಿ. ಹಾಗಾಗಿ ಇನ್ನೂ ಕೂಡ ಲೇಟ್ ಆಗುವ ಚಾನ್ಸಸ್ ಇದೆಯಾ ಹಾಗಾದ್ರೆ ಅಂತ? ಖಂಡಿತವಾಗ್ಲೂ ನವಿತಾಜನ್, ಯಾಕಂದ್ರೆ ಇವತ್ತು ರಾಜ್ಯದಲ್ಲಿ ಎಲ್ಲ ಕಡೆ ಎಲ್ಲ ಭಾಗದಲ್ಲೂ ಕೂಡ ಮಳೆ ಇರೋದ್ರಿಂದ ಏರ್ ಲಿಫ್ಟ್ಗೆ ಸಮಸ್ಯೆ ಆಗಿದೆ ಅಂತಕ್ಕಂಥ ಮಾಹಿತಿಗಳು ಸಿಗ್ತಾ ಇವೆ. ಹೀಗಾಗಿ ತಡವಾಗ್ಲಿದೆ. ಯಾಕಂದ್ರೆ ಸಂಜೆ 4 ಗಂಟೆ ವೇಳೆಗೆ ಅವರ ಅಂತಿಮ ವಿಧಿವಿಧಾನ ಮಾಡಬೇಕಿತ್ತು. ಆದರೆ ಇದು ಬರೋದು ತಡವಾಗ್ಲಿದೆ ಅಂತಕ್ಕಂಥ ಮಾಹಿತಿ ಇದೆ. ಹೀಗಾಗಿ ಬೆಳಗಾವಿ ಏರ್ಪೋರ್ಟ್ ನಲ್ಲಿ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಏನು ಬೆಳಗಾವಿಯ ವಿಮಾನ ನಿಲ್ದಾಣದಲ್ಲಿ ನೋಡ್ಬೋದು, ಅವ್ರ ಪಾರ್ಥಿವ ಶರೀರ ಬಂದ ಸಂದರ್ಭದಲ್ಲಿ ಅದನ್ನ ಇಟ್ಟು ಪೂಜೆ ಮಾಡಿ ಅಂದ್ರೆ ಇಲ್ಲಿಂದ ನೇರವಾಗಿ ಬೆಲ್ಲದ ಬಾಗೇವಾಡಿಗೆ ಕಳಿಸಕ್ಕೆ ಈಗಾಗಲೇ ಏನು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಏನು ಬೆಳಗಾವಿ ಏರ್ಪೋರ್ಟ್ಗೆ ಅವರ ಪಾರ್ಥಿವ ಶರೀರ ಬಂದ ಸಂದರ್ಭದಲ್ಲಿ ಸ್ವಲ್ಪ ಹೊತ್ತು ಕಾಲ ಇಲ್ಲಿಟ್ಟು ಇಲ್ಲಿಂದ ಬಳಿಕ ಏನು ಅಂತಂದ್ರೆ ಬಳಿಕ
ಬೆಲ್ಲದ ಬಾಗೇವಾಡಿಗೆ ಕಳಿಸಲಾಗುತ್ತೆ. ಬೆಲ್ಲದ ಬಾಗೇವಾಡಿ ಬಳಿ ಇರತಕ್ಕಂಥ ವಿಶ್ವರಾಜ್ ಸಕ್ಕರೆ ಕಾರ್ಖಾನೆಯಲ್ಲಿ ಅವರನ್ನ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಂಡಿರ್ತಕ್ಕಂಥದ್ದು. ಬಳಿಕ ಇನ್ನು ಅವರ ತಂದೆಯ ಮೃತದೇಹದ ಪಕ್ಕದಲ್ಲೇ ಇವರನ್ನು ಕೂಡ ಅಂತ್ಯಕ್ರಿಯೆ ಮಾಡೋಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ಈಗ ಬೆಳಗಾವಿ ಜಿಲ್ಲಾಡಳಿತ ಮಾಡಿದೆ. ಇನ್ನು ಉಮೇಶ್ ಕತ್ತಿ ನಿಧನದಲ್ಲಿ ಬೆಳಗಾವಿ ಜಿಲ್ಲೆಯಾದ್ಯಂತ ಇವತ್ತು ಶೋಕಾಚರಣೆಗೆ ಕೂಡ ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್ ಆದೇಶವನ್ನು ಹೊರಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ನವಿತಾ ಜೈನ್, ಈಗ ಏನು ಉಮೇಶ್ ಕತ್ತಿ ಪಾರ್ಥಿವ ಶರೀರ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಬರ್ತಕ್ಕಂಥ ಮಾಹಿತಿ ಹಿನ್ನೆಲೆಯಲ್ಲಿ ಅನೇಕ ಅವರ ಅಭಿಮಾನಿಗಳು ಕೂಡ ಈಗ ವಿಮಾನ ನಿಲ್ದಾಣದ ಕಡೆಗೆ ಬರ್ತಾ ಇದ್ದಾರೆ. ನವಿತಾ ಜೈನ್, ಚಂದ್ರಕಾಂತ್ ಸುಗಂಧಿ, ಈಗ ಒಂದ್ ಕಡೆ ಉಮೇಶ್ ಕತ್ತಿ ಅವರ ಪಾರ್ಥಿವ ಶರೀರದ ಏರ್ ಲಿಫ್ಟ್ ಆಗ್ಬೇಕು ಒಂದ್ ಕಡೆ, ಆದ್ರೆ ಮತ್ತೊಂದು ಕಡೆ ಈಗಾಗಲೇ ಯಾವ ರೀತಿಯಾಗಿ ಈಗಾಗಲೇ ಜಿಲ್ಲಾಡಳಿತ ಎಲ್ಲಾ ರೀತಿ ಸಿದ್ಧತೆಗಳನ್ನ ಮಾಡಿಕೊಳ್ಳಿದೆ. ಇನ್ನೊಂದು ಕಡೆ ಈಗಾಗಲೇ ಸಂಕೇಶ್ವರದಲ್ಲಿ ಏನಾದ್ರೂ ರಸ್ತೆಯ ಮೂಲಕ ಮೆರವಣಿಗೆ ಮಾಡಿ ಅಲ್ಲಿ ಏನಾದ್ರೂ ಪಾರ್ಥಿವ ಶರೀರದ ದರ್ಶನಕ್ಕೆ ಸಾರ್ವಜನಿಕರಿಗೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ, ಅಥವಾ ನೇರವಾಗಿ ಬೆಲ್ಲದ ಬಾಗೇವಾಡಿಯಲ್ಲೇ ಅವರ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡೋದಾ, ಹೇಗೆ? ನವಿತಾ ಜೈನ್, ಬೆಳಗಾವಿಗೆ ಏನು ಏರ್ಪೋರ್ಟ್ಗೆ ಪಾರ್ಥಿವ ಶರೀರ ಬಂದ ಬಳಿಕ ಇಲ್ಲಿಂದ ನೇರವಾಗಿ ಆಂಬ್ಯುಲೆನ್ಸ್ ಮೂಲಕ ಅದು ವಿಶ್ವರಾಜ್ ಸಕ್ಕರೆ ಕಾರ್ಖಾನೆ ತಲುಪುತ್ತೆ. ಅಲ್ಲಿ ವಿಶ್ವರಾಜ್ ಸಕ್ಕರೆ ಕಾರ್ಖಾನೆಯಲ್ಲಿ ಸಾರ್ವಜನಿಕರ ದರ್ಶನಕ್ಕೆ 2 ರಿಂದ 3 ಗಂಟೆಗಳ ಕಾಲ ಅವಕಾಶವನ್ನು ಕೊಡಲಾಗಿದೆ. ಅಲ್ಲಿ ಬೆಳಗಾವಿ ಜಿಲ್ಲೆಯ ಗಣ್ಯರಾಗಿರ್ಬೋದು ಮತ್ತು ವಿವಿಧ ಕಡೆಯಿಂದ ಏನು ಶಾಸಕರು, ಸಚಿವರು ಬರ್ತಾರೆ ಮತ್ತು ಏನು ಹುಕ್ಕೇರಿ ತಾಲೂಕಿನ ಇಡೀ ತಾಲೂಕಿನ ಜನ ಇವತ್ತು ಜಮಾವಣೆಗೊಳ್ಳಲಿದ್ದಾರೆ. ಯಾಕಂದ್ರೆ 1985ರಿಂದ ಇಲ್ಲಿವರೆಗೂ ಕೂಡ ಉಮೇಶ್ ಕತ್ತಿ ಈ ಒಂದು ಹುಕ್ಕೇರಿ ಕ್ಷೇತ್ರವನ್ನ ಪ್ರತಿನಿಧಿಸಿದ್ದಾರೆ. ಹುಕ್ಕೇರಿ ಕ್ಷೇತ್ರದ ಜನ ಅಷ್ಟೇ ಅಲ್ಲದೆ ಇಡೀ ಬೆಳಗಾವಿ ಜಿಲ್ಲೆಯ ಅಭಿಮಾನಿಗಳು ಕೂಡ ಬರ್ತಕ್ಕಂಥದ್ದು. ಬಳಿಕ ಆ ಒಂದು ಏನು ವಿಶ್ವರಾಜ್ ಸಕ್ಕರೆ ಕಾರ್ಖಾನೆಯ ಏನು ಸಾರ್ವಜನಿಕ ದರ್ಶನವಾದ ಬಳಿಕ ನೇರವಾಗಿ ಏನು ಉಮೇಶ್ ಕತ್ತಿ ಅವರ ತಂದೆ ವಿಶ್ವನಾಥ್ ಕತ್ತಿ ಅವರನ್ನ ಎಲ್ಲಿ ಅಂತ್ಯಕ್ರಿಯೆ ಮಾಡಿದ್ರು ಅದರ ಸಮಾಧಿ ಪಕ್ಕದಲ್ಲಿನೇ ಈಗ ಅಂತ್ಯಕ್ರಿಯೆ ಮಾಡೋಕ್ಕೆ ಸಿದ್ಧತೆಯನ್ನ ನಡೆಸಲಾಗಿದೆ. ಪ್ರಮುಖವಾಗಿ ಉಮೇಶ್ ಕತ್ತಿ ಅವರ ತಂದೆ ವಿಶ್ವನಾಥ್ ಕತ್ತಿ ಕೂಡ ಹೃದಯಾಘಾತದಿಂದ ಬೆಂಗಳೂರಿನ ಏನು ವಿಧಾನಸಭೆಯಲ್ಲಿ ಅವರು ಏನು ಕೊನೆ ಉಸಿರು ಎಳೆದಿದ್ರು. ಈಗ ಉಮೇಶ್ ಕತ್ತಿ ಕೂಡ ಬೆಂಗಳೂರಿನಲ್ಲೇ ತಮ್ಮ ನಿವಾಸದಲ್ಲಿ ಈಗ ಮೃತಪಟ್ಟಿದ್ದು. ಈಗ ಏನು ಕುಟುಂಬಸ್ಥರು ಶೋಕ ಸಾಗರದಲ್ಲಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರಮುಖವಾಗಿ ಉಮೇಶ್ ಕತ್ತಿ ಅವರು ಕೂಡ ರಾಜಕೀಯ ಕುಟುಂಬ ಆಗಿದ್ದು, ಇನ್ನೇನು ರಾಜಕೀಯ ಅಷ್ಟೇ ಅಲ್ಲದೆ ಸಹಕಾರ ಕ್ಷೇತ್ರದಲ್ಲೂ ಕೂಡ ಉಮೇಶ್ ಕತ್ತಿ ತಮ್ಮದೇ ಆದಂತಹ ಒಂದು ಚಾಪನ್ನು ಮೂಡಿಸಿದ್ರು. ಏನು ಇಡೀ ರಾಜ್ಯದಲ್ಲಿ ವಿದ್ಯುತ್ನ ಸ್ವಾವಲಂಬಿ ಹೊಂದಿರತಕ್ಕಂಥದ್ದು ಹುಕ್ಕೇರಿ, ಅದು ಉಮೇಶ್ ಕತ್ತಿಯಿಂದ ಮಾತ್ರ ಸಾಧ್ಯವಾಗಿತ್ತು. ಹುಕ್ಕೇರಿಯಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಿ ಜನರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ, ಸಹಕಾರ ವ್ಯವಸ್ಥೆ ರಾಜ್ಯದಲ್ಲಿ ಎಲ್ಲೂ ಕೂಡ ಹುಕ್ಕೇರಿಯಲ್ಲಿ ಮಾತ್ರ ಇರತಕ್ಕಂಥದ್ದು. ಮತ್ತು 2 ಸಕ್ಕರೆ ಕಾರ್ಖಾನೆಗಳನ್ನು ಕೂಡ ಉಮೇಶ್ ಕತ್ತಿ ಸಹೋದರರು ನಡೆಸ್ತಾ ಇದ್ರು. ಜೊತೆಗೆ ಬೆಳಗಾವಿಯಲ್ಲಿ ಹೋಟೆಲ್ ಆಗಿರ್ಬೋದು ಮತ್ತು ಅನೇಕ ಉದ್ಯಮಗಳಲ್ಲಿ ಏನು ಉಮೇಶ್ ಕತ್ತಿ ತೊಡಗಿಸಿಕೊಂಡಿದ್ರು ಮತ್ತು ಅಪಾರ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಯಾಕಂದ್ರೆ ಉಮೇಶ್ ಕತ್ತಿ ಸಹೋದರ ರಮೇಶ್ ಕತ್ತಿ ಕೂಡ DCC ಬ್ಯಾಂಕ್ ಅಧ್ಯಕ್ಷರಾಗಿ ಸದ್ಯ ಕಾರ್ಯನಿರ್ವಹಿಸಿದ್ರು. ಈ ಹಿಂದೆ ಚಿಕ್ಕೋಡಿ ಲೋಕಸಭಾ ಸದಸ್ಯರಾಗಿ ಕೂಡ ಅವರು ಕಾರ್ಯನಿರ್ವಹಣೆ ಮಾಡಿದ್ದಾರೆ. ನವಿತಾ ಜೈನ್, ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ. ಬೆಂಗಳೂರಿನಲ್ಲಿ ಹವಾಮಾನ ವೈಪರೀತ್ಯ ಹಿನ್ನೆಲೆಯಲ್ಲಿ ಈಗ ಏರ್ ಟೇಕ್ ಆಫ್ ಆಗಿಲ್ಲ, ಇನ್ನು ಕೂಡ ಏರ್ ಆಂಬ್ಯುಲೆನ್ಸ್ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ಕೆಲ ಹೊತ್ತಿನ ಬಳಿಕ ಏರ್ ಆಂಬ್ಯುಲೆನ್ಸ್ ಟೇಕ್ ಆಫ್ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಮೊನ್ನೆಯಿಂದಲೂ ನೋಡ್ತಾ ಇದ್ವಿ ಹವಾಮಾನ ವೈಪರೀತ್ಯ ಯಾವ ರೀತಿ ಆಗಿದೆ. ಒಂದ್ ಕಡೆ ಜೋರಾದಂತಹ ಮಳೆ, ಮತ್ತೊಂದ್ ಕಡೆ ಈಗ ನೋಡಿದ್ರೆ ಸ್ವಲ್ಪ ಬಿಸಿಲು, ನಂತರ ಮತ್ತೆ ಜೋರಾದಂತಹ ಮಳೆ. ಈಗಾಗಲೇ ಹವಾಮಾನ ಇಲಾಖೆ ಕೂಡ 2 ರಿಂದ 3 ದಿನಗಳ ಕಾಲ ಹೆಚ್ಚಿನ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ ಅನ್ನುವಂತಹ ಒಂದು ವಿಚಾರವನ್ನ ಹೇಳಿರುವಂತದ್ದು. ಹಾಗಾದ್ರೆ ಎಷ್ಟು ಹೊತ್ತಿಗೆ ಏರ್ ಲಿಫ್ಟ್ ಆಗುವ ಚಾನ್ಸಸ್ ಇದೆ, ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಈಗ ಒಂದ್ ಕಡೆ ಹವಾಮಾನ ವೈಪರೀತ್ಯ ಆಗುವಂತಹ ಹಿನ್ನೆಲೆಯಲ್ಲಿ ಈಗ ಏರ್ ಲಿಫ್ಟ್ ಆಗಿಲ್ಲ, ಎಷ್ಟೊತ್ತಿಗೆ ಅವಕಾಶ ಸಿಗುವಂತಹ ಚಾನ್ಸಸ್ ಇದೆ? ಏರ್ ಲಿಫ್ಟ್ಗೆ ಯಾವಾಗ ಈಗ ಪರ್ಮಿಷನ್ ಸಿಗಬಹುದು, ಅಥವಾ ಇನ್ನೂ ಕೂಡ ಟೈಮ್ ಆಗತ್ತಾ, ಹೇಗೆ? ಉಮೇಶ್ ಕತ್ತಿ ಅವರ ಪಾರ್ಥಿವ ಶರೀರವನ್ನ MS ರಾಮಯ್ಯ ಶವಾಗಾರದಿಂದ ತೆಗೆದುಕೊಂಡು ಬಂದು HL ವಿಮಾನ ತೆಗೆದುಕೊಂಡು ಬಂದು ಅರ್ಧ ಗಂಟೆಗೂ ಹೆಚ್ಚು ಸಮಯ ಕಳೆದಿರುವಂತದ್ದು. ಆದ್ರೆ ಏರ್ ಆಂಬ್ಯುಲೆನ್ಸ್ ಇನ್ನೂ ಕೂಡ ಆಗ್ಲಿಕ್ಕೆ ಸಮಯವನ್ನು ತೆಗೆದುಕೊಳ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಹವಾಮಾನ ವೈಪರೀತ್ಯ ಕಾರಣಕ್ಕಾಗಿ ಏನು ಏರ್ ಟೇಕ್ ಆಫ್ ಆಗ್ತಾ ಇಲ್ಲ. ಯಾಕಂದ್ರೆ ಮೋಡ ಕವಿದ ವಾತಾವರಣ ಮತ್ತು ತುಂತುರು ಮಳೆ ಇರೋ ಕಾರಣಕ್ಕಾಗಿ ಕೂಡ ಏರ್ ಲಿಫ್ಟ್ ಮಾಡ್ಲಿಕ್ಕೆ ಒಂದಷ್ಟು ಸಮಸ್ಯೆಗಳು ಆಗ್ತಿರುವಂತದ್ದು. ಹಾಗಾಗಿ ಟೇಕ್ ಆಫ್ ಆಗ್ತಿಲ್ಲ ಅಂತ ಹೇಳಲಾಗ್ತದೆ. ಈ ಹಿನ್ನೆಲೆಯಲ್ಲಿ ಏರ್ ಲಿಫ್ಟ್ ಕೊಂಚ ಕಾಲ ವಿಳಂಬ ಆಗೋದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ಕೂಡ ಟೇಕ್ ಆಫ್ ಆಗ್ತಿಲ್ಲ ಮತ್ತು ಇನ್ನು ಕೂಡ ಅಲ್ಲಿ ಹವಾಮಾನ ವೈಪರೀತ್ಯ ಹಿನ್ನೆಲೆಯಲ್ಲಿ ಈ ಸಮಸ್ಯೆ ಆಗಿರುವಂತದ್ದು. ನವಿತಾ,
ಚಿದಾನಂದ್ ಪಟೇಲ್, ಈಗ ಒಂದ್ ಕಡೆ ಇಲ್ಲಿ ಇನ್ನೊಂದಷ್ಟು ಲೇಟ್ ಆದಂತಹ ಸಂದರ್ಭದಲ್ಲಿ ಬೆಳಗಾವಿಗೆ ಹೋಗೋದಕ್ಕೂ ಕೂಡ ಲೇಟ್ ಆಗೋ ಚಾನ್ಸಸ್ ಇದೆ. ಆ ನಂತರ ಅಲ್ಲಿ ಈಗಾಗಲೇ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ದರ್ಶನಕ್ಕೆ, ಅಲ್ಲೂ ಕೂಡ ಲೇಟ್ ಆಗುವಂತಹ ಚಾನ್ಸಸ್ ಇರುತ್ತೆ ಅಂತ ಹೇಳಿ. ಈಗ ಎಷ್ಟು ಹೊತ್ತು ಬೇಕಾಗಬಹುದು ಅದನ್ನ ಏರ್ ಆಂಬ್ಯುಲೆನ್ಸ್ ಮೂಲಕ ಏರ್ ಲಿಫ್ಟ್ ಮಾಡೋದಕ್ಕೆ ಅನ್ನೋದ್ರ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಸಿಗ್ತಾ ಇದೆಯಾ ಹೇಗೆ? ಅಥವಾ ಯಾಕಂದ್ರೆ ಈಗಾಗಲೇ ಹವಾಮಾನ ಇಲಾಖೆ ಹೇಳಿದೆ ಇನ್ನೂ 2 ರಿಂದ 3 ದಿನಗಳ ಕಾಲ ಈ ರೀತಿಯಾದಂತ ಹವಾಮಾನ ಇರುತ್ತೆ, ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗುವ ಚಾನ್ಸಸ್ ಇದೆ ಅಂತ ಹೇಳಿ. ಸೊ ಬೇರೆ ಏನಾದ್ರೂ ಪರ್ಯಾಯ ಮಾರ್ಗವನ್ನೇ ಏನಾದ್ರೂ ಅನುಸರಿಸ್ತಾರಾ ಅಥವಾ ಏರ್ ಲಿಫ್ಟ್ ಮೂಲಕನೇ ತೆಗೆದುಕೊಂಡು ಹೋಗಲಾಗತ್ತಾ ಹೇಗೆ? ನವಿತಾ, ಏರ್ ಲಿಫ್ಟ್ ಆದ್ರೆ 1.5 ಗಂಟೆ ಸಮಯ ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ HAL ನಿಂದ ಸಾಂಬ್ರಾ ವಿಮಾನ ನಿಲ್ದಾಣ ತಲುಪಲಿಕ್ಕೆ 1.5 ಗಂಟೆ ಸಮಯ ಬೇಕಾಗುವಂತದ್ದು. ಆದ್ರೆ ಇನ್ನು ಕೂಡ ಟೇಕಾಫ್ ಆಗ್ತಾ ಇಲ್ಲ, ಹವಾಮಾನ ವೈಪರೀತ್ಯ ಕಾರಣಕ್ಕಾಗಿ ಟೇಕಾಫ್ ಆಗ್ತಾ ಇಲ್ಲ. ಇನ್ನು ಕೂಡ ATC ಇಂದ ಕೂಡ ಪರ್ಮಿಷನ್ ಆಗ್ಲಿಕ್ಕೆ ಕೊಂಚ ವಿಳಂಬ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಇನ್ನೂ ಕೂಡ ಸಮಯ ಹಿಡಿಯುವ ಸಾಧ್ಯತೆ ಇದೆ. ಹಾಗಾಗಿ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಪಾರ್ಥಿವ ಶರೀರ ಏರ್ ಲಿಫ್ಟ್ ಮುಖಾಂತರ ತಲುಪಲಿಕ್ಕೆ ತಡವಾಗುವ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿರುವಂತದ್ದು. ಇದೀಗ ಬೆಂಗಳೂರಿನ ಜಿಲ್ಲಾಧಿಕಾರಿಯಾಗಿರುವಂತಹ ಕೆ ಶ್ರೀನಿವಾಸ್, ಪೌರಾಡಳಿತ ಸಚಿವ MTB ನಾಗರಾಜ್ ಅವರು ಇದೀಗ HL ಏರ್ಪೋರ್ಟ್ ನಲ್ಲೇ ಅಂತಿಮ ನಮನವನ್ನ ಸಲ್ಲಿಸಿರುವಂತದ್ದು. ನವಿತಾ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ. ಸಚಿವ ಉಮೇಶ್ ಕತ್ತಿ ಅವರ ನಿಧನ ಹಿನ್ನೆಲೆಯಲ್ಲಿ ಈಗಾಗಲೇ MS ರಾಮಯ್ಯ ಆಸ್ಪತ್ರೆ ಶವಾಗಾರದಿಂದ ಉಮೇಶ್ ಕತ್ತಿ ಅವರ ಪಾರ್ಥಿವ ಶರೀರವನ್ನ HALಗೆ ತೆಗೆದುಕೊಂಡು ಹೋಗಲಾಗಿದೆ. ಆದರೆ HAL ಅಲ್ಲಿ ಇನ್ನೂ ಕೂಡ ಏರ್ ಆಂಬ್ಯುಲೆನ್ಸ್ ಮೂಲಕ ಅವರ ಪಾರ್ಥಿವ ಶರೀರದ ಏರ್ ಲಿಫ್ಟ್ಗೆ ಟೇಕ್ ಆಫ್ ಆಗಿಲ್ಲ. ಯಾಕಂದ್ರೆ ಹವಾಮಾನ ವೈಪರೀತ್ಯ ಇದೆ, ಎಷ್ಟು ಹೊತ್ತು ಆಗಬಹುದು ಅನ್ನೋದ್ರ ಬಗ್ಗೆ ATC ಯಾವ ರೀತಿಯಾದಂತಹ ಒಂದು ಪರ್ಮಿಷನ್ ಅನ್ನ ಕೊಡಬೇಕಾಗತ್ತೆ ಇಲ್ಲಿ. ಆದ್ರೆ ಹವಾಮಾನ ವೈಪರೀತ್ಯ ಇದ್ದ ಕಾರಣಕ್ಕಾಗಿ ಇನ್ನೂ ಕೂಡ ಡಿಲೇ ಆಗುವಂತಹ ಚಾನ್ಸಸ್ ಇದೆ ಅನ್ನುವಂತಹ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಎಷ್ಟು ಹೊತ್ತಿಗೆ ಏರ್ ಲಿಫ್ಟ್ ಆಗತ್ತೆ, ಆ ನಂತರ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಅವರ ಪಾರ್ಥಿವ ಶರೀರವನ್ನ ಅಲ್ಲಿಗೆ ರವಾನೆ ಮಾಡೋದಕ್ಕೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಬಟ್ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಒಂದ್ ಕಡೆ ಎಲ್ಲಾ ರೀತಿಯ ಬಿಗಿ ಬಂದೋಬಸ್ತನ್ನ ಹಾಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು ಕೂಡ ಇನ್ನೂ ಕೂಡ ಬೆಂಗಳೂರಿನ HAL ವಿಮಾನ ನಿಲ್ದಾಣದಿಂದ ಏರ್ ಲಿಫ್ಟ್ ಆಗಿಲ್ಲ ಉಮೇಶ್ ಕತ್ತಿ ಅವರ ಪಾರ್ಥಿವ ಶರೀರ. ಯಾಕಂದ್ರೆ ಹವಾಮಾನ ವೈಪರೀತ್ಯ ಇದೆ, ಯಾವುದೇ ರೀತಿಯ ಪರ್ಮಿಷನ್ ಈಗ ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸಚಿವ ಉಮೇಶ್ ಕತ್ತಿ ನಿಧನಕ್ಕೆ ಗಣ್ಯರು ಸಂತಾಪವನ್ನ ಸೂಚಿಸಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ.